ಈ ಸಲ ದೀಪಾವಳಿ ಹಬ್ಬಕ್ಕೆ ಹಲಸಿನ ಎಲೆ ಕಡುಬು ಮಾಡೋಣ ಅಂತ ಅತ್ತೆ ಹೇಳಿದಾಗ ನಮ್ಮ ಮನೆಯವರು ಮತ್ತೆ ಮಾವ ಫ್ರೆಶ್ ಹಲಸಿನ ಎಲೆನ ಕೊಯ್ದುಕೊಟ್ರು. ಅದನ್ನ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ತೆಂಗಿನ ಗರಿ ಕಡ್ಡಿನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ಹಲಸಿನ ಎಲೆಯಲ್ಲಿ ತುಂಬಾ ವೈದ್ಯಕೀಯ ಗುಣ ಇದೆ. ಇದರಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಐರನ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ರೇಟು, ಬ್ಲಡ್ ಪ್ರೆಷರ್‌ನ ಮೇಂಟೈನ್ ಮಾಡುತ್ತೆ. ಹಾಗೆ ಲಿವರ್ ಹೆಲ್ತ್, ಡೈಜೆಷನ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಡಯಾಬಿಟಿಸ್ ಪೇಷಂಟ್ಸ್‌ಗಳಿಗೂ ಕೂಡ ತುಂಬಾ ಒಳ್ಳೆಯದು. ಅಲ್ಸರ್‌ಗಳನ್ನ ಕಡಿಮೆ ಮಾಡುತ್ತೆ, ಇನ್ಫೆಕ್ಷನ್‌ಗಳನ್ನ ಕಡಿಮೆ ಮಾಡುತ್ತೆ. ಹಾಗೆ ಇದನ್ನ ಸ್ಟೀಮ್ ಮಾಡಿ ತಿನ್ನೋದ್ರಿಂದ ಫ್ಲೇವರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಕೊಟ್ಟೆನ ಹಿಂದಿನ ದಿವಸನೇ ರೆಡಿ ಮಾಡಿ ಇಡ್ಬೇಕಾಗತ್ತೆ. ಜೊತೆಗೆ ಇದಕ್ಕೆ ಬೇಕಾಗಿರುವಂತ ಹಿಟ್ಟನ್ನ ಕೂಡ ಅತ್ತೆ ರೆಡಿ ಮಾಡಿ ಇಟ್ಟಿದ್ರು. ಅಂದಾಜು 1.5 ಲೋಟ ಉದ್ದಿಗೆ ಒಂದು 2.5, 3 ಲೋಟದಷ್ಟು ರವೆ ಹಾಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಮಾರನೇ ದಿವಸ ಬೆಳಿಗ್ಗೆ ಆ ಕೊಟ್ಟೆಗೆಲ್ಲ ಹಿಟ್ಟನ್ನ ಹಾಕಿ ಸ್ಟೀಮ್ ಮಾಡೋದಕ್ಕೆ ಇಟ್ಟು ಹಲಸಿನೆಲೆ ಕೊಟ್ಟೆ ಕಡುಬನ್ನ ರೆಡಿ ಮಾಡಿದ್ರು. ಹಾಗೆ ಇದಕ್ಕೆ ತುಂಬಾ ರುಚಿಯಾಗಿರುವಂತಹ ಆಮಟೆಕಾಯಿ ಚಟ್ನಿ ಮತ್ತೆ ಸಾಂಬಾರನ್ನ ಹಾಕೊಂಡು ಹಬ್ಬದ ಖುಷಿಯನ್ನ ಎಂಜಾಯ್ ಮಾಡ್ಕೊಳ್ತಾ ತಿಂದ್ವಿ.